ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ರಾಜ್ಯದ 10ನೇ ತರಗತಿಯನ್ನ ಓದುತ್ತಿರುವ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳೇ, ನಾನು ಶ್ರೀ ಗಿರೀಶ್ ದೊಡ್ಮನಿ, ಸರ್ಕಾರಿ ಪ್ರೌಢಶಾಲೆ ಕಂಚಿನೆಗಳೂರು, ತಾಲೂಕ್ ಹಾನಗಲ್, ಜಿಲ್ಲಾ ಹಾವೇರಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪಾಠಗಳ ವಿಡಿಯೋಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಅದರಲ್ಲಿಯೂ ಪ್ರಮುಖವಾಗಿ ನಮ್ಮ ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಮಹತ್ವವನ್ನು ಪಡೆದಿರುವಂತಹ ಪಾಠಗಳು ಯಾವುವು, ಹಾಗೆಯೇ ಸ್ವಲ್ಪ ಕ್ಲಿಷ್ಟಕರವಾಗಿರುವಂತಹ, ನಮಗೆ ಅರ್ಥವಾಗದೇ ಇರುವಂತಹ ಪಾಠಗಳನ್ನು ನಿಮಗೆ ಬೋಧಿಸುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಆದ್ದರಿಂದ ಈ ಪಾಠಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಅನ್ನುವಂತಹ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಹಾಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ಸನ್ನು ಮಾಡಿ ಎಂದು ಹೇಳುತ್ತಾ, ಇಂದು ನಾವು ನಮ್ಮ 10ನೇ ತರಗತಿಯ ಒಂದು ಅತ್ಯಂತ ಪ್ರಮುಖವಾಗಿರುವಂತಹ ಹೆಚ್ಚು ಅಂಕಗಳು ಬರುವಂತಹ ಒಂದು ಅಧ್ಯಾಯ ಯಾವುದು ಅಂತಂದರೆ ಅದು ವಿದ್ಯುತ್ ಶಕ್ತಿ ಪಾಠ. ಆ ವಿದ್ಯುತ್ ಶಕ್ತಿಯ ಪಾಠವನ್ನು ನಾನು ನಿಮಗೆ ಬೋಧನೆ ಮಾಡ್ತಾ ಹೋಗ್ತೇನೆ. ವಿದ್ಯುತ್ ಶಕ್ತಿ ಈ ಪಾಠದ ಮೇಲೆ ನಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಒಟ್ಟು 8 ಅಂಕಗಳು ಬರ್ತವೆ. ಇದನ್ನ ಇಂಗ್ಲಿಷ್ನಲ್ಲಿ ಇಲೆಕ್ಟ್ರಿಸಿಟಿ ಅಂತ ಕರಿತೇವೆ. ಒಟ್ಟು ಈ ಪಾಠದ ಮೇಲೆ 8 ಅಂಕ ಬರ್ತವೆ. ಅಂದ್ರೆ 1 ಅಂಕದ 2 ಪ್ರಶ್ನೆ ಇರ್ತವೆ, 2 ಅಂಕದ 1 ಪ್ರಶ್ನೆ ಇರ್ತದೆ, ಹಾಗೆಯೇ 4 ಅಂಕದ 1 ಪ್ರಶ್ನೆ ಇರ್ತದೆ. ಅಂದ್ರೆ ಟೋಟಲ್ ಆಗಿ 4 ಪ್ರಶ್ನೆಗಳಿರ್ತವೆ, 8 ಅಂಕಗಳು ಈ ಪಾಠದ ಮೇಲೆ ಬರ್ತವೆ. ಹಾಗೆ ನಾನು ಈ ಪಾಠದಲ್ಲಿ ಏನನ್ನ ಕಲಿಬೇಕು ಅಂತ ನೋಡ್ತಾ ಹೋದ್ರೆ, ಮೊದಲಿಗೆ ವಿದ್ಯುತ್ ಮಂಡಲ ಅಂದ್ರೆ ಏನು, ವಿದ್ಯುತ್ ಮಂಡಲ ಎಂದರೇನು, ವಿದ್ಯುತ್ ಮಂಡಲದಲ್ಲಿ ಬಳಸುವ ಸಂಕೇತಗಳ ಚಿಹ್ನೆಯನ್ನ, ಹಾಗೆಯೇ ಪ್ರಮುಖವಾಗಿ ವಿದ್ಯುತ್ ಪ್ರವಾಹ ಅಂದ್ರೆ ಏನು, ಅದರ ಸೂತ್ರ, ಅದರ ಏಕಮಾನ, ಅದನ್ನು ಅಳಿಲಿಕ್ಕೆ ಬಳಸುವ ಸಾಧನ, ಹಾಗೆಯೇ ವಿಭವಾಂತರ ಎಂದರೇನು, ಅದರ ಸೂತ್ರ ಏನು, ಅದನ್ನು ಅಳಿಲಿಕ್ಕೆ ಬಳಸುವಂತಹ ಸಾಧನ ಯಾವುದು, ಹಾಗೆಯೇ ಈ ವಿಭವಾಂತರಕ್ಕೂ ಮತ್ತು ವಿದ್ಯುತ್ ಪ್ರವಾಹಕ್ಕೂ ಇರುವಂತಹ ಸಂಬಂಧವನ್ನ ತಿಳಿಸುವಂತಹ ಓಮನ ನಿಯಮ, ಹಾಗೆಯೇ ರೋಧ ಅಂದ್ರೆ ಏನು, ಮತ್ತೆ ರೋಧವು ಅವಲಂಬಿಸಿರುವ ಅಂಶಗಳು ಯಾವುವು, ರೋಧವು ಅವಲಂಬಿಸಿರುವ ಅಂಶಗಳು, ಹಾಗೆಯೇ ಪ್ರಮುಖವಾಗಿ ರೋಧಶೀಲತೆ ಎಂದರೇನು, ರೋಧಶೀಲತೆ ಮತ್ತು ಅದರ ಸೂತ್ರ, ಅದರ ಏಕಮಾನ ತಿಳ್ಕೊಳ್ಬೇಕು. ತದನಂತರ ರೋಧಕಗಳ ಜೋಡಣೆಯ ವ್ಯವಸ್ಥೆ, ರೋಧಕಗಳ ಜೋಡಣೆಯ ವ್ಯವಸ್ಥೆಯ ಬಗ್ಗೆ, ಜೋಡಣೆಯ ವ್ಯವಸ್ಥೆ ಅಂದರೆ ಸರಣಿ ವ್ಯವಸ್ಥೆ ಮತ್ತು ಸಮಾಂತರ ವ್ಯವಸ್ಥೆ ಹತ್ಕೊಳ್ಳೋದು, ಸರಣಿಗಿಂತ ಸಮಾಂತರ ಉತ್ತಮ ಯಾಕೆ ಅಂತ ತಿಳ್ಕೋಬೇಕು. ತದನಂತರ ಜೌಲನ ಉಷ್ಣೋತ್ಪನ್ನ ನಿಯಮ, ಅದರ ಸೂತ್ರ ಮತ್ತು ಈ ಒಂದು ನಿಯಮದ ಮೇಲೆ ಕೆಲಸ ಮಾಡುವ ಸಾಧನಗಳನ್ನ, ಹಾಗೆ ಅಂತಿಮವಾಗಿ ವಿದ್ಯುತ್ ಸಾಮರ್ಥ್ಯ ಎಂದರೇನು, ವಿದ್ಯುತ್ ಸಾಮರ್ಥ್ಯ ಎಂದರೇನು, ಅದರ ಸೂತ್ರ, ಇವುಗಳೊಂದಿಗೆ ಮತ್ತೆ ಪ್ರಮುಖವಾಗಿ ಈ ಪಾಠದ ಮೇಲೆ ಬರುವಂತಹ ಕೆಲವೊಂದಿಷ್ಟು ಸಂಖ್ಯಾ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ನಾವು ಅರ್ಥೈಸಿಕೊಂಡು ಸುಲಭವಾಗಿ ಬಿಡಿಸಬೇಕು ಎಂಬುದನ್ನ, ಇಷ್ಟು ವಿಷಯಗಳನ್ನ ಈ ಪಾಠ ಒಳಗೊಂಡಿದೆ. ಮಕ್ಕಳೇ, ನಾನು ಕೇವಲ ಬೋಧನೆಯನ್ನ ಅಂದ್ರೆ ಥಿಯರಿ ಕ್ಲಾಸನ್ನ ಅಷ್ಟೇ ಹೇಳ್ತಾ ಹೋಗಿಲ್ಲ, ಸಾಧ್ಯವಾದಷ್ಟು ಇವೆಲ್ಲ ಪರಿಕಲ್ಪನೆಗಳ ಮೇಲೆ ಪ್ರಾಕ್ಟಿಕಲ್ ಆಗಿ ಮಾದರಿಗಳನ್ನ ಅಂದ್ರೆ ಕಾರ್ಯನಿರತ ಮಾದರಿಗಳನ್ನ ಸ್ವತಃ ನಾನೇ ತಯಾರಿಸಿರುವಂತಹ
ಮಾದರಿಗಳನ್ನ ಬಳಸ್ಕೊಂಡ್ಬಿಟ್ಟು ನಿಮಗೆ ವಿಷಯವನ್ನ ಸಾಧ್ಯವಾದಷ್ಟು ಸುಲಭವಾಗಿ ಅರ್ಥೈಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಈಗ ನಾವು ನೇರವಾಗಿ ನಮ್ಮ ಮೊದಲನೆಯ ಒಂದು ಈ ಪಾಠದ ಪರಿಕಲ್ಪನೆ ಯಾವುದು ಅಂದ್ರೆ ಅದು ವಿದ್ಯುತ್ ಮಂಡಲ. ಹಾಗಾದ್ರೆ ವಿದ್ಯುತ್ ಮಂಡಲ ಅಂದ್ರೆ ಏನು? ಈ ವಿದ್ಯುತ್ ಮಂಡಲವನ್ನ ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಪ್ರಮುಖವಾಗಿ ವಿದ್ಯುತ್ ಶಕ್ತಿ ಅನ್ನೋದು ನಮಗೆ ತುಂಬಾ ಅನುಕೂಲಕರವಾಗಿರುವಂತಹ ಒಂದು ಶಕ್ತಿಯಾಗಿದೆ. ಯಾಕಂದ್ರೆ ನಾವು ಸುಲಭವಾಗಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಇವತ್ತು ಜಗತ್ತಿನಲ್ಲಿ ಸಾಕಷ್ಟು ಏನಪ್ಪಾ ಅಂತಂದ್ರೆ ವಿದ್ಯುತ್ ಶಕ್ತಿಯ ಒಂದು ಅವಶ್ಯಕತೆ ಇದೆ. ಇವತ್ತು ಯಾವ ದೇಶ ಅತ್ಯಂತ ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಬಳಸುತ್ತಿದೆಯೋ ಅಂತಹ ದೇಶವನ್ನು ನಾವು ಶ್ರೀಮಂತ ದೇಶ ಅಂತ ಕರಿತೀವಿ. ಆ ನಿಟ್ಟಿನಲ್ಲಿ ವಿದ್ಯುತ್ ಶಕ್ತಿಯನ್ನ ನಾವು ನಮ್ಮ ನಿತ್ಯ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಅದನ್ನ ಬಳಸ್ಕೊಳ್ಬೇಕು, ಅಲ್ಲಿರುವಂತಹ ಪ್ರಮುಖ ಅಂಶಗಳು ಯಾವುವು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಆ ಕಾರಣಕ್ಕಾಗಿ ವಿದ್ಯುತ್ ಶಕ್ತಿ ಒಂದು ಶಕ್ತಿಯ ರೂಪವಾಗಿದೆ. ಆ ಒಂದು ಶಕ್ತಿಯ ರೂಪವನ್ನು ನಾವತ್ತು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಮನೆಯಲ್ಲಿರುವಂತಹ ವಿದ್ಯುತ್ ಶಕ್ತಿಯನ್ನ ಅಥವಾ ವಿದ್ಯುತ್ ಶಕ್ತಿಯ ಉಪಕರಣ ನಾವು ಯಾವ ರೀತಿಯಾಗಿ ಜೋಡಿಸ್ತೇವೆ ಅಥವಾ ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ವಿದ್ಯುತ್ ಮಂಡಲವನ್ನ ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ಪ್ರಮುಖವಾಗಿ ನಮಗೆ ಗೊತ್ತಿದೆ, ಪ್ರತಿಯೊಂದು ವಸ್ತುಗಳು ಪರಮಾಣುಗಳೆಂಬ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿರ್ತವೆ. ಹಾಗಾದ್ರೆ ಆ ಪರಮಾಣುವಿನ ಒಳಗಡೆ ಪ್ರಮುಖವಾಗಿ 3 ಮೂಲಭೂತ ಕಣಗಳಿದಾವೆ. ಅವುಗಳಿಂದ ನಾವು ಒಂದು ಪ್ರೋಟಾನ್ ಅಂತ ಇದೆ, ಇನ್ನೊಂದು ನ್ಯೂಟ್ರಾನ್ ಅಂತ ಇದೆ. ಇವುಗಳನ್ನ ಪರಮಾಣುವಿನ ಉಪಕಣಗಳು ಅಂತ ಕರಿತೀವಿ. ಇನ್ನೊಂದು ಇಲೆಕ್ಟ್ರಾನ್ ಅಂತ ಇದೆ. ಸಾಮಾನ್ಯವಾಗಿ ಈ ಪ್ರೋಟಾನ್ಗಳು ವಿದ್ಯುತ್ತಿನ ಧನ ಆವೇಶವನ್ನ ಹೊಂದಿರುವಂತಹ ಕಣಗಳಾಗಿವೆ. ನ್ಯೂಟ್ರಾನ್ಗಳು ತಟಸ್ಥ ಕಣಗಳಾಗಿರ್ತವೆ. ಹಾಗೆಯೇ ಇಲೆಕ್ಟ್ರಾನ್ಗಳು ಋಣ ಆವೇಶವನ್ನ ಹೊಂದಿರುವ ಕಣಗಳಾಗಿವೆ. These all are positive charges, electrons are negative charge and the neutrons are actually neutral ಆಗಿರ್ತವೆ. ಸಾಮಾನ್ಯವಾಗಿ these protons and neutrons, ಈ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಪರಮಾಣುವಿನ ಮಧ್ಯಭಾಗದಲ್ಲಿರ್ತವೆ. ಅದನ್ನು ನಾವು ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ಕರಿತೀವಿ. ಪರಮಾಣುವಿನ ಬೀಜ ಕೇಂದ್ರ ಎಂದು ಕರೆಯುತ್ತೇವೆ. ಇನ್ನ ಈ ಬೀಜ ಕೇಂದ್ರದ ಸುತ್ತಲೂ ವಿವಿಧ ಕಕ್ಷೆಗಳಲ್ಲಿ ಸುತ್ತುವಂತಹ ಪರಮಾಣುವಿನ ಉಪಕರಣವನ್ನ ಇಲೆಕ್ಟ್ರಾನ್ ಅಂತ ಕರಿತೀವಿ. ಈ ಇಲೆಕ್ಟ್ರಾನ್ಗಳು ವಿದ್ಯುತ್ತಿನ ಋಣ ಆವೇಶವನ್ನ ಹೊಂದಿರುವಂತಹ ಕಣಗಳಾಗಿವೆ. ಸಾಮಾನ್ಯವಾಗಿ ಆವೇಶಗಳಲ್ಲಿ 2 ಇದಾವೆ. ಆವೇಶ ಅಂದ್ರೆ ಏನ್ರಿ ಸರ್? ಮೊದಲು ನಾವು ಇಷ್ಟು ಮಾಹಿತಿ ಗೊತ್ತಿರಬೇಕು. ಆವೇಶ ಅಂದ್ರೆ ವಿದ್ಯುತ್ ಅಂಶವನ್ನ ಹೊಂದಿರುವ ವಿದ್ಯುತ್ ಅಂಶವನ್ನು ಹೊಂದಿರುವ ಕಣಗಳಿಗೆ ಆವೇಶಗಳು ಪ್ರಮುಖವಾಗಿ ಇವುಗಳಲ್ಲಿ 2 ಆವೇಶ ಇದಾವೆ. ಒಂದು ಧನ ಆವೇಶ ಅಂತ ಇದೆ, ಇನ್ನೊಂದು ಋಣಾವೇಶ. ನಾವು ಹೇಳಿದ್ನಲ್ಲ, ಪ್ರೋಟಾನ್ಗಳು ಧನ ಆವೇಶಗಳಾಗಿರ್ತವೆ, ಇಲೆಕ್ಟ್ರಾನ್ಗಳು ಋಣ ಆವೇಶವನ್ನು ಹೊಂದಿರ್ತವೆ. ಈ ಆವೇಶಗಳ ಪ್ರಮುಖ ಲಕ್ಷಣಗಳು ಏನು ಅಂತ ಹೋದ್ರೆ, ಸಜಾತಿ ಆವೇಶಗಳು ಒಂದನ್ನೊಂದು ವಿಕರ್ಷಿಸ್ತವೆ. ಹಾಗೆಯೇ ವಿಜಾತಿ ಆವೇಶಗಳು ಒಂದನ್ನೊಂದು ಆಕರ್ಷಣೆ ಮಾಡ್ತವೆ. ಹಾಗೆಯೇ ಸಾಮಾನ್ಯವಾಗಿ ಈ ಒಂದು ಆವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಏನಪ್ಪಾ ಅಂತಂದ್ರೆ ಕೂಲಂ ಅಂತೀವಿ. ಈ ಆವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಕೂಲಂ. ಅದರ ಸಂಕೇತವನ್ನು ನಾವು ಸಿ ಅಂತ ಬರಿತೀವಿ. ಅಂದ್ರೆ ಏಕಮಾನ ಸಂಕೇತ ಸಾಮಾನ್ಯವಾಗಿ ಆವೇಶ ಸಂಕೇತ ಕ್ಯೂ ಬರಿಬೇಕು, ಕ್ಯೂ. ಹಾಗೆಯೇ ಆವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಕೂಲಂ. ಅಂತಾರಾಷ್ಟ್ರೀಯ ಏಕಮಾನ ಅಂದ್ರೂ ಅಷ್ಟೇ, SI ಮಾನ ಅಂದ್ರೂ ಅಷ್ಟೇ, ಸಾಮಾನ್ಯವಾಗಿ ಕಾಮನ್ ಆಗಿ ಬರೀ ಏಕಮಾನ ಅಂತಾರ. ಹಾಗಾಗಿ ಆವೇಶಗಳ ಏಕಮಾನ ಕೂಲಂ ಆಗಿದೆ. ಅದರ ಒಂದು ಸಂಕೇತ ಸಿ ಅಂತ ಬರಿತೇವೆ. ಸಾಮಾನ್ಯವಾಗಿ ಒಂದು ಇಲೆಕ್ಟ್ರಾನ್ ಆವೇಶ ಎಷ್ಟಾರ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 electron? ಚಾರ್ಜ್ ಆಫ್ 1 electron. ಒಂದು ಇಲೆಕ್ಟ್ರಾನಿನ ಆವೇಶ ಎಷ್ಟಪ್ಪ ಅಂತಂದ್ರೆ 1.6 × 10⁻⁻⁹
ಕೂಲಂ ಅಂದ್ರೆ ಇದು ಒಂದು ಇಲೆಕ್ಟ್ರಾನಿನ ಆವೇಶ. 1.6 ಇಂಟು 10⁻⁻19 ಕೂಲಂ ಇದು ಒಂದು ಎಲೆಕ್ಟ್ರಾನ್ ಆವೇಶ. ಒಂದು ವೇಳೆ ವಾಟ್ ಈಸ್ ದ ಚಾರ್ಜ್ ಆಫ್ ಒನ್ ಪಾಸಿಟಿವ್ ಚಾರ್ಜ್, ಒಂದು ಧನ ಆವೇಶ ಕೇಳಿದಾಗ ಅದ್ರದ್ದು ಕೂಡ ಪ್ಲಸ್ 1.6 ಇಂಟು 10⁻⁻19 ಕೂಲಂ ಆಗಿರ್ತದ. ಇದು ಎಲೆಕ್ಟ್ರಾನ್ ಆಗಿರ್ತದ, ಇದು ಪ್ರೋಟಾನ್. ಇದು ಋಣಾವೇಶ ಆಗಿರ್ತದ, ಇದು ಧನ ಆವೇಶ ಆಗಿರ್ತದ. ಒಂದು ಕೂಲಂ ಚಾರ್ಜ್ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್, ಎಷ್ಟು ಆವೇಶಗಳು? ಒಂದು ಕೂಲಂ ಚಾರ್ಜಸ್ ಅಂದ್ರೆ ಎಷ್ಟು ಆವೇಶ ಕೇಳ್ತಾರ. ಸಾಮಾನ್ಯವಾಗಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಒನ್ ಕೂಲಂ ಆಫ್ ಚಾರ್ಜಸ್? ಒಂದು ಕೂಲಂ ಆಫ್ ಚಾರ್ಜ್ ಅಂದ್ರೆ ಒಂದು ಕೂಲಂ ಆಫ್ ಚಾರ್ಜ್ ಇಸ್ ಈಕ್ವಲ್ ಟು 1/1. ಸಾಮಾನ್ಯವಾಗಿ ಆವೇಶಗಳ ಆವೇಶ. ಸಾಮಾನ್ಯವಾಗಿ ಆವೇಶಗಳ ಆವೇಶ ಅಂದ್ರೆ ಧನಾವೇಶ ಆಗಿರ್ಬೋದು ಅಥವಾ ಋಣ ಆವೇಶ ಆಗಿರ್ಬೋದು. ಸಾಮಾನ್ಯವಾಗಿ ಒಂದು ಕೂಲಂ ಆಫ್ ಚಾರ್ಜ್ ಅಂದ್ರೆ ಉದಾಹರಣೆಗೆ 1 ಡಿವೈಡ್ ಬೈ ಆವೇಶಗಳ ಆವೇಶ, ಋಣಾವೇಶಗಳ ಆವೇಶ ಎಷ್ಟಿದೆ? 1.6 ಇಂಟು 10⁻⁻19 ಆಗಿರ್ತದೆ. ಈ 10⁻⁻19 10⁻⁻19 ಮ್ಯಾಲ ಹೋಯ್ತೀನಿ. ಅವಾಗ 1 ಇಂಟು 10⁻19 ಡಿವೈಡೆಡ್ ಬೈ 1.6 ಆಗ್ತದೆ. ಹೀಗೆ ಮಾಡ್ತಾನೆ. ಇಲ್ಲಿ ಪಾಯಿಂಟ್ ತೆಗಿತೇನೆ, ತೆಗೆದಾಗ 10 ಡಿವೈಡೆಡ್ ಬೈ 16 ಮಾಡ್ತಾನೆ ಇಂಟು 10⁻19 ಮಾಡ್ತಾನೆ. ಮತ್ತೆ ಕರ್ತ್ ಹೋಗಲ್ಲ. ಹಾಗಾಗಿ 1 ಕೂಲಂ ಆಫ್ ಚಾರ್ಜಸ್ ಇಸ್ ಈಕ್ವಲ್ ಟು 10⁻19 ಬದಲಿ 10⁻18 ಮಾಡಿಸುವಾಗಿ 100 ಇಂಟು 10⁻18 ಮಾಡ್ತಾನೆ ಡಿವೈಡೆಡ್ ಬೈ 16 ಮಾಡ್ತಾನೆ. ಅವಾಗ 16 ಒಂದ್ಲೆ 16 ಆಗ್ತದೆ. 16 ಆಗ್ಲೇ 96 ಆಗತ್ತ. ಪಾಯಿಂಟ್ ಕೊಡ್ತಾನೆ, 4 ಹೋಯ್ತದ, 40 ಆಗತ್ತ. 16 ಎರಡ್ಲೆ 32 ಆಗತ್ತ. 8 ಉಳಿತದ, 80 ಆಗತ್ತ. 16 ಇಲ್ಲೇ 80. ಅಂದ್ರೆ 1 ಕೂಲಂ ಆಫ್ ಚಾರ್ಜ್ ಅಂದ್ರೆ ಎಷ್ಟು ಎಲೆಕ್ಟ್ರಾನ್, ಎಷ್ಟು ಆವೇಶಪ್ಪ ಅಂದ್ರೆ 6.25 ಇಂಟು 10⁻18 ಇಲೆಕ್ಟ್ರಾನ್ ಆರ್ ಪ್ರೋಟಾನ್. ಇಷ್ಟು ಆವೇಶಗಳು ಸೇರಿದ್ರೆ 1 ಕೂಲಂ ಆಫ್ ಚಾರ್ಜ್ ಆಗ್ತದ. ಇಷ್ಟು ನಾವು ಮಾಹಿತಿಯನ್ನ ಮೊದಲಿಗೆ ಗೊತ್ತಿರಬೇಕು. ಇದರೊಂದಿಗೆ ಪ್ರಮುಖವಾಗಿ ವಾಹಕ ವಸ್ತುಗಳಂದ್ರೆ ಯಾವ ವಸ್ತುಗಳು ತಮ್ಮ ಮೂಲಕ ಆವೇಶಗಳನ್ನ ಹರಿಲಿಕ್ಕೆ ಬಿಡುತ್ತವೆಯೋ ಅಂತಹ ವಸ್ತುಗಳನ್ನ ವಾಹಕ ವಸ್ತುಗಳು ಅಥವಾ ಕಂಡಕ್ಟರ್ಸ್. ದ ಮಟೀರಿಯಲ್ಸ್ ವಿಚ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ, ದೋಸ್ ಆರ್ ಕಾಲ್ಡ್ ಕಂಡಕ್ಟರ್ಸ್ ಗೊತ್ತೀವಿ. ಹಾಗೆಯೇ ಯಾವ ವಸ್ತುಗಳು ತಮ್ಮ ಮೂಲಕ ವಿದ್ಯುತ್ತನ್ನ ಅಥವಾ ಆವೇಶಗಳನ್ನ ಹರಿಲಿಕ್ಕೆ ಬಿಡುವುದಿಲ್ಲವೋ ಅವುಗಳನ್ನ ನಿರೋಧಕ ವಸ್ತುಗಳು, ಕೆಲವೊಮ್ಮೆ ಅವಾಹಕ ವಸ್ತುಗಳೆನ್ನುವುದನ್ನು ನಾವು ಅದನ್ನ ಅವಾಹಕ ವಸ್ತುಗಳೆಂದು ಕೂಡ ಕರೆಯುತ್ತೇವೆ. ಈ ರೀತಿಯಾಗಿ 1 ಕೂಲಂ ಆವೇಶಗಳಂದ್ರೆ 6.25 ಇಂಟು 10⁻18 ಇಲೆಕ್ಟ್ರಾನ್. ಪ್ರಮುಖವಾಗಿ ನಿಮ್ಮ ಎಕ್ಸಾಮ್ಗೆ ಏಕಪ್ಪ ಅಂದ್ರೆ ಆವೇಶಗಳ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಕೇಳ್ತಾನ, ಅವಾಗ ನೀವು ಉತ್ತರವನ್ನ ಕೂಲಂ ಅಂತ ಬರೀಬೇಕು. ಅಥವಾ 1 ಕೂಲಂ ಆವೇಶಗಳು ಅಂದ್ರೆ ಎಷ್ಟು ಅಂತ ಕೇಳ್ತಾನ. 1 ಕೂಲಂ ಆವೇಶಗಳು ಅಂದ್ರೆ 6.25 ಇಂಟು 10⁻18 ಇಲೆಕ್ಟ್ರಾನ್. ಒಂದು ಇಲೆಕ್ಟ್ರಾನ್ ಅಥವಾ ಒಂದು ಪ್ರೋಟಾನ್ ಆವೇಶ ಕೇಳ್ತಾನ. ಅವಾಗ ಎಲೆಕ್ಟ್ರಾನ್ ಆವೇಶ ಕೇಳಿದಾಗ -1.6 ಇಂಟು 10⁻⁻19 ಕೂಲಂ. ಒಂದು ವೇಳೆ ಪ್ರೋಟಾನ್ ಆವೇಶ ಕೇಳಿದಾಗ ಪ್ಲಸ್ 1.6 ಇಂಟು 10⁻⁻19 ಕೂಲಂ ಅಂತ ಬರೀಬೇಕಾಗ್ತದೆ. ಇಷ್ಟು ಆವೇಶಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದೆ. ಈ ಆವೇಶಗಳು ಎಂತವೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿತವೆ ಅಥವಾ ಪ್ರವಹಿಸ್ತವೆ. ಯಾವಾಗ ಆವೇಶಗಳು ಪ್ರವಾಹವಾಗ್ತದ, ಯಾವಾಗ ಆವೇಶ ಚಲನೆ ಆಗ್ತವೆ, ಯಾವಾಗ ಆವೇಶಗಳು ಹರಿಲಿಕ್ಕೆ ಸ್ಟಾರ್ಟ್ ಆಗ್ತವೆ, ಆಗ ಉಂಟಾಗುವುದೇ ವಿದ್ಯುತ್ ಪ್ರವಾಹ. ವಿದ್ಯುತ್ ಪ್ರವಾಹ ಅಂದ್ರೆ ಆವೇಶಗಳ ಪ್ರವಾಹವನ್ನ ನಾವು ವಿದ್ಯುತ್ ಪ್ರವಾಹವೆಂದು ಕರಿತೀವಿ. ಅದನ್ನ ಮತ್ತೆ ಮುಂದೆ ನಾವು ತಿಳ್ಕೊಳ್ಳೋಣ. ಹಾಗಾದ್ರೆ ಈಗ ವಿದ್ಯುತ್ ಮಂಡಲಕ್ಕೆ ಹೋಗೋಣ. ವಿದ್ಯುತ್ ಮಂಡಲ. ವಿದ್ಯುತ್ ಮಂಡಲ ಅಂದ್ರೆ ಏನ್ ಸರ? ವಿದ್ಯುತ್ ಮಂಡಲ ಇದನ್ನ ಇಂಗ್ಲಿಷ್ನ್ಯಾಗ ಎಂತಪ್ಪ ಅಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಸರ್ಕ್ಯೂಟ್. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಹಿಂಗಂದ್ರೆ ಏನ್ ಸರ? ವಿದ್ಯುತ್ ಪ್ರವಾಹವನ್ನು ನಿರಂತರವಾಗಿರುವ ವಿದ್ಯುತ್ ಪ್ರವಾಹ
ವಿದ್ಯುತ್ ಪ್ರವಾಹ ನಿರಂತರವಾಗಿರುವ ಮತ್ತು ಆವೃತ್ತವಾಗಿರುವ ಅಂದ್ರೂ ಅಷ್ಟ ಮುಚ್ಚಿದಂದಷ್ಟೇ ಆವೃತ್ತವಾಗಿರುವ ಮಂಡಲವನ್ನು ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಎಕ್ಸಾಮ್ಗೆ ಇದನ್ನ ವಾಕ್ಯ ಕೇಳೋದಿಲ್ಲ, ಆದ್ರೂ ಹೆಂಗಿರ್ಲಿ, ವಿದ್ಯುತ್ ಪ್ರವಾಹ ನಿರಂತರವಾಗಿರುವ ಮತ್ತು ಆವೃತ್ತವಾಗಿರುವಂತಹ ಮಂಡಲವನ್ನ ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ. ಹಾಗಾದ್ರೆ ಒಂದು ಸರಳ ವಿದ್ಯುತ್ ಮಂಡಲ ಹಾಕೋಣ. ಒಂದು ಸರಳ ವಿದ್ಯುತ್ ಮಂಡಲ ಮಾಡ್ಲಿಕ್ಕೆ ನಮ್ಗೆ ಏನೇನು ಬೇಕು? ನಾವು ಸಾಮಾನ್ಯವಾಗಿ ಚಿಕ್ಕವರಿದ್ದಾಗ ಒಂದು ಬ್ಯಾಟ್ರಿ ತಗೋತಿದ್ವಿ. ಆ ಬ್ಯಾಟ್ರಿಯಲ್ಲಿ ಅದಕ್ಕೊಂದು ವೈರ್ ಕಟ್ ಮಾಡ್ತಿದ್ವಿ. ಹಾಗೆಯೇ ಒಂದು ಬಲ್ಬ್ ಅನ್ನ ಹಾಕ್ತಾ ಇದ್ವಿ. ಬಲ್ಬ್ ಅನ್ನ ಹಾಕ್ಬಿಟ್ಟು ಅದನ್ನ ಇನ್ನೊಂದು ಬ್ಯಾಟರಿಯ ಜೊತೆಗೆ ಸಂಪರ್ಕ ಮಾಡ್ತಿದ್ವಿ. ಆಗ ಬಲ್ಬ್ ಹತ್ತಿತ್ತು. ಅದು ನೋಡಿ ತುಂಬಾ ಖುಷಿಯನ್ನ ಪಡ್ತಾ ಇದ್ವಿ. ಈ ರೀತಿ ವಿದ್ಯುತ್ ಉಪಕರಣಗಳನ್ನ ಬಳಸ್ಕೊಂಡ್ಬಿಟ್ಟು ನಾವು ಏನ್ ಮಾಡ್ತಿದ್ವಿ? ಒಂದು ಸರಳ ವಿದ್ಯುತ್ ಮಂಡಲವನ್ನ ತಯಾರು ಮಾಡ್ಕೊತಿದ್ವಿ. ಆ ವಿದ್ಯುತ್ ಮಂಡಲಗಳಲ್ಲಿ ಬಳಸುವಂತಹ ಸಾಧನಗಳ ಚಿಹ್ನೆ ಹಾಕ್ತೇವೆ. ಕೆಲವೊಂದಿಷ್ಟು ಚಿಹ್ನೆಗಳನ್ನ ಬಳಸ್ತೇವೆ. ಹಾಗಾಗಿ ಒಂದು ಸರಳ ವಿದ್ಯುತ್ ಮಂಡಲ ಹಾಕ್ತಾನೆ. ಸರಳ ವಿದ್ಯುತ್ ಮಂಡಲ, ಸಿಂಪಲ್ ಎಲೆಕ್ಟ್ರಿಕ್ ಸರ್ಕಿಟ್. ಸರಳ ವಿದ್ಯುತ್ ಮಂಡಲ, ಇಂಗ್ಲಿಷ್ನ್ಯಾಗ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕಿಟ್. ಒಂದು ಸರಳ ವಿದ್ಯುತ್ ಮಂಡಲಕ್ಕೆ ಒಂದು ಸರಳ ವಿದ್ಯುತ್ ಮಂಡಲವನ್ನು ನಾನು ಹಾಕ್ಬೇಕು. ನನಗೆ ಏನೇನು ಬೇಕು ಅಂದ್ರೆ ಮುಖ್ಯವಾಗಿ ಒಂದು ಬ್ಯಾಟ್ರಿ ಬೇಕು, ಹಾಗೆಯೇ ವಾಹಕ ತಂತಿ ಬೇಕು, ಹಾಗೆಯೇ ಒತ್ತು ಗುಂಡಿ ಬೇಕು ಅಥವಾ ಕೀ ಬೇಕು, ಒಂದು ಬಲ್ಬು ಅಥವಾ ಒಂದು ವಿದ್ಯುತ್ ದೀಪ. ಇಷ್ಟು ಸಾಧನಗಳನ್ನು ಅವಶ್ಯಕವಾಗಿ ಬೇಕೇ ಬೇಕು ಸರಳ ವಿದ್ಯುತ್ ಮಂಡಲ ಹಾಕ್ಲಿಕ್ಕೆ. ಹಾಗಾಗಿ ಇಲ್ಲೊಂದು ಸರಳ ವಿದ್ಯುತ್ ಮಂಡಲ ಇದೆ ನೋಡಿ. ಇಲ್ಲಿ ಬ್ಯಾಟ್ರಿ ಇದೆ, ಇಲ್ಲಿ ಬಲ್ಬ್ ಇದೆ, ಇಲ್ಲಿ ಒತ್ತುಗುಂಡಿ ಇದೆ. ಯಾವಾಗ ಈ ಒತ್ತುಗುಂಡಿಯನ್ನ ಹಾಕುವುದಕ್ಕಿಂತ ಮುಂಚೆ ಈ ಬಲ್ಬ್ ಬೆಳಗ್ತಲ್ಲ, ಯಾಕಂದ್ರೆ ವಿದ್ಯುತ್ ಪ್ರವಾಹ ಆಗ್ತಾ ಇಲ್ಲ. ಬ್ಯಾಟ್ರಿ, ಬಲ್ಬ್, ಸ್ವಿಚ್ ಇದೆ. ಯಾವಾಗ ಈ ಒತ್ತುಗುಂಡಿಯನ್ನ ಆನ್ ಮಾಡಿದಾಗ ಅಥವಾ ಒತ್ತುಗುಂಡಿಯನ್ನ ಹಾಕಿದಾಗ ಈ ಬಲ್ಬ್ ಉರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಆವಾಗ ಆವೇಶಗಳು ವಾಹಕದ ಮೂಲಕ ಹರಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ನೋಡಿ, ಈಗ ನಾನು ಒತ್ತುಗುಂಡಿನ ಹಾಕ್ತಾ ಇದ್ದೇನೆ. ಹಾಕಿದ ಇಲ್ಲಿರುವಂತಹ ಆವೇಶಗಳು ಹರಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಬ್ಯಾಟರಿಯಿಂದ ಆವೇಶಗಳು ಯಾವಾಗ ಪ್ರವಹಿಸಲು ಸ್ಟಾರ್ಟ್ ಆಗ್ತವ ಆಗ ಉಂಟಾಗುವುದೇ ವಿದ್ಯುತ್ ಪ್ರವಾಹ. ಇದು ಒಂದು ಸರಳ ವಿದ್ಯುತ್ ಮಂಡಲ. ಇದರ ಒಂದು ರೇಖಾಚಿತ್ರ ಹಾಕ್ತಾರೆ ನೋಡಿ. ಒಂದು ಸರಳ ವಿದ್ಯುತ್ ಮಂಡಲ ರೇಖಾಚಿತ್ರ. ಇಲ್ಲೊಂದು ಬಲ್ಬ್ ಇದೆ, ಇದು ಬಲ್ಬ್. ಹಾಗೆಯೇ ಇಲ್ಲೊಂದು ಬ್ಯಾಟ್ರಿ ಹಾಕೊಳ್ತೇನೆ. ಉದ್ದನೆಯ ಗೆರೆಯನ್ನ ಪ್ಲಸ್ ಮೈನಸ್. ಹಾಗೆ ಇಲ್ಲೊಂದು ಒತ್ತುಗುಂಡಿಯನ್ನ ಹಾಕ್ತೇನೆ. ಈ ತರ ಹಾಕೊಂಡ್ಬಿಟ್ಟು ಈ ತರ ಚುಕ್ಕಿ ಇಡ್ತೇನೆ. ಇದು ಕೀ ಆಗಿದೆ ಅಥವಾ ಒತ್ತುಗುಂಡಿ ಆಗಿದೆ. ಇದು ಬ್ಯಾಟರಿ. ಹಾಗೆಯೇ ಇದೊಂದು ವಿದ್ಯುತ್ ಬಲ್ಬ್ ಅಥವಾ ಎಲೆಕ್ಟ್ರಿಕ್ ಬಲ್ಬ್ ಅಂತ ಕರಿತೀವಿ. ಎಲೆಕ್ಟ್ರಿಕ್ ಬಲ್ಬ್. ಇದು ವಾಹಕ ತಂತಿ ಅಥವಾ ಕಂಡಕ್ಟರ್, ವಿದ್ಯುತ್ ಅನ್ನ ಹರಿಲಿಕ್ಕೆ ಬಿಡುವಂತಹ ಒಂದು ವಸ್ತು. ಇದು ಒಂದು ಸರಳ ವಿದ್ಯುತ್ ಮಂಡಲವಾಗಿದೆ. ಯಾವಾಗಲೂ ವಿದ್ಯುತ್ ಪ್ರವಾಹದ ದಿಕ್ಕನ್ನು ನಾವು ಹಾಕ್ಬೇಕಾದ್ರೆ ಬ್ಯಾಟರಿಯ ಧನಾಗ್ರಹದ ಕಡೆಯಿಂದ ಋಣಾಗ್ರಹದ ಕಡೆಗೆ ಹಾಕ್ಬೇಕಾಗ್ತದೆ. ಸಾಮಾನ್ಯವಾಗಿ ಈ ವಿದ್ಯುತ್ ಪ್ರವಾಹ ಸಂಕೇತ ಐ ಆಗಿರ್ತದೆ. ಯಾಕೆ ನಾವು ವಿದ್ಯುತ್ ಪ್ರವಾಹ ದಿಕ್ಕನ್ನ ಬ್ಯಾಟರಿಯ ಧನಾಗ್ರಹದ ಕಡೆಯಿಂದ ಋಣಾಗ್ರಹ ಆಗ್ತದೆ ಅಂದ್ರೆ ನಿಜವಾಗಿಯೂ ಇಲೆಕ್ಟ್ರಾನ್ಗಳನ್ನ ಆವಿಷ್ಕಾರ ಮಾಡುವುದಕ್ಕಿಂತ ಮುಂಚೆಲೆ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಯಲಾಗಿತ್ತು. ಸಾಮಾನ್ಯವಾಗಿ ಪಾಸಿಟಿವ್ ಅಂತಂದ್ರೆ ಹೆಚ್ಚಿರ್ತವೆ, ಹೆಚ್ಚಿರುವಂತಹ ವಿದ್ಯುತ್ ಕ್ಷೇತ್ರವನ್ನು ಹೊಂದಿರುವುದು ಅನ್ಕೊಂಡು ವಿದ್ಯುತ್ ಧನಾಗ್ರಹದ ಕಡೆಯಿಂದ ಋಣಾಗ್ರಹದ ಕಡೆಗೆ ಹರಿತದ ಅಂತ ಅನ್ಕೊಂಡಿದ್ವಿ. ಆದರೆ ಯಾವಾಗ ಜೆ ಥಾಮ್ಸನ್ ರವರು ಇಲೆಕ್ಟ್ರಾನ್ ಆವಿಷ್ಕಾರ ಮಾಡ್ತಾರ ಆವಾಗ ಗೊತ್ತಾಯ್ತು, ಇಲ್ಲ ನಿಜವಾಗಿಯೂ ಇಲೆಕ್ಟ್ರಾನ್ ಮಾತ್ರ ತಿಳಿಸ್ತಾವ. ಆ ಎಲೆಕ್ಟ್ರಾನ್ಗಳು ಹರಿಯುವ ದಿಕ್ಕನ್ನೇ ವಿದ್ಯುತ್ ಪ್ರವಾಹದ ದಿಕ್ಕನ್ನ ತಗೋಬೇಕು ಅಂತ ಅನ್ಕೊಂಡ್ರು. ಆ ಸಾಂಪ್ರದಾಯಿಕವಾಗಿ ಈಗಾಗಲೇ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಬ್ಯಾಟರಿಯ ಧನಾಗ್ರಹದ ಕಡೆಯಿಂದ ಋಣಾಗ್ರಹದ ಕಡೆಗೆ ಆಲ್ರೆಡಿ
ಅದನ್ನು ಬಳಸ್ತಾ ಇದ್ರು. ಆ ಕಾರಣಕ್ಕಾಗಿ ಮತ್ತೆ ಚೇಂಜ್ ಮಾಡೋದು ಬೇಡ ಅಂತ ಅನ್ಕೊಂಡ್ಬಿಟ್ಟು ಮಾಡಿದ್ರು, ಇಲೆಕ್ಟ್ರಾನ್ಗಳು ಚಲಿಸುವ ವಿರುದ್ಧ ದಿಕ್ಕನ್ನೇ ನಾವು ವಿದ್ಯುತ್ ಪ್ರವಾಹದ ದಿಕ್ಕು ಅಂತ ಹೇಳಿ ಸಾಂಪ್ರದಾಯಿಕವಾಗಿ ಕನ್ವೆನ್ಸ್ಲಿ ಈಗಲೂ ಕೂಡ ಅದನ್ನು ನಾವು ಬಳಕೆಯನ್ನ ಮಾಡ್ತಾ ಇದ್ದೇವೆ. ಇದು ಒಂದು ಸರಳ ವಿದ್ಯುತ್ ಮಂಡಲವಾಗಿದೆ. ಇಲ್ಲಿ ಒತ್ತುಗೊಂಡಿದೆ, ಬ್ಯಾಟ್ರಿ ಇದೆ, ಬಲ್ಬ್ ಇದೆ, ಬ್ಯಾಟ್ರಿ ಇದೆ, ಹಾಗೆ ಇನ್ನೊಂದು ಕನೆಕ್ಟರ್ ಇದೆ. ಈ ರೀತಿಯಾಗಿ ಈಗ ಇದು ತೆರೆದ ಮಂಡಲವಾಗಿದೆ, ಇದು ಮುಚ್ಚಿದ ಮಂಡಲವಾಗಿರ್ತದೆ. ತೆರೆದ ಮತ್ತು ಮುಚ್ಚಿದ ಮಂಡಲ. ಈಗ ಇದು ಮುಚ್ಚಿದ ಮಂಡಲ. ಯಾವಾಗ ಬಲ್ಬು ಹತ್ತದ ಆವಾಗ ವಿದ್ಯುತ್ ಪ್ರವಾಹ ಆಗ್ತಾ ಇದೆ, ಯಾವಾಗ ಆಫ್ ಮಾಡ್ತಾನೆ ಆವಾಗ ಮಂಡಲ ಅಪೂರ್ಣವಾಗ್ತದೆ, ಯಾವುದೇ ರೀತಿಯ ವಿದ್ಯುತ್ ಪ್ರವಾಹ ಉಂಟಾಗೋದಿಲ್ಲ. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ ಒಂದು ಸರಳ ವಿದ್ಯುತ್ ಮಂಡಲವನ್ನ ಹಾಕಬಹುದು. ಹಾಗಾದ್ರೆ ಒಂದು ಸರಳ ವಿದ್ಯುತ್ ಮಂಡಲವನ್ನ ಹಾಕಿರ್ಲಿಕ್ಕೆ ನಾವು ಮಾಡಿದ್ವಿ, ಅವುಗಳ ಸಂಕೇತ ಬಳಸಿದ್ವಿ. ಹಾಗಾಗಿ ವಿದ್ಯುತ್ ಮಂಡಲಗಳನ್ನ ಹಾಕುವಾಗ ಅಲ್ಲಿ ಬಳಸುವಂತಹ ಸಂಕೇತಗಳು ಯಾವುವು ನೋಡ್ತಾ ಹೋಗೋಣ. ಇದ್ರ ಮೇಲೆ ಒಂದು ಅಂಕದ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಇದ್ದೇ ಇರ್ತದೆ. ಅಂದ್ರೆ ವಿದ್ಯುತ್ ಮಂಡಲ ಬಳಸುವಂತಹ ಉಪಕರಣಗಳ ಚಿಹ್ನೆ ಅಥವಾ ಸಂಕೇತ. ಹಾಗಾದ್ರೆ ಇಲ್ಲಿ ವಿದ್ಯುತ್ ಉಪಕರಣಗಳ ಹೆಸರು, ವಿದ್ಯುತ್ ಘಟಕಗಳ ಅಥವಾ ಘಟಕ ಅಂದ್ರೂ ಅಷ್ಟ ಉಪಕರಣಗಳ ಹೆಸರು, ಅವುಗಳಿಗೆ ಬಳಸುವಂತಹ ಸಂಕೇತ ಅಥವಾ ಚಿಹ್ನೆ, ಯಾವ ಒಂದು ಘಟಕಕ್ಕೆ ಯಾವ ಒಂದು ಸಂಕೇತವನ್ನ ಅಥವಾ ಚಿಹ್ನೆ ಹಾಕ್ತಾರೆ. ಒಂದು ವೇಳೆ ನಾವು ಒಂದು ಮಂಡಲದಲ್ಲಿ ವಿದ್ಯುತ್ ಕೋಶವನ್ನ ಬಳಕೆ ಮಾಡಿದ್ವಿ ಅಂತಂದ್ರೆ, ವಿದ್ಯುತ್ ಕೋಶವನ್ನ ಬಳಕೆ ಮಾಡಿದ್ರೆ ಇದನ್ನ ಇಂಗ್ಲಿಷ್ ಅಂತೀವಿ ಸೆಲ್ ಅಂತ ಕರಿತೀವಿ, ಸೆಲ್ ಅಂತ ಕರಿತೀವಿ. ಒಂದು ವೇಳೆ ವಿದ್ಯುತ್ ಕೋಶ ಬಳಕೆ ಮಾಡಿದ್ರೆ ಅದರ ಚಿಹ್ನೆಯನ್ನ ಅಥವಾ ಸಂಕೇತವನ್ನ ಈ ರೀತಿ ಹಾಕ್ಬೇಕು. ದೊಡ್ಡ ಗೆರೆ ಹಾಕಿಬಿಟ್ಟು ಚಿಕ್ಕನೆಯ ಗೆರೆ ಹಾಕಿ ಪ್ಲಸ್ ಮೈನಸ್ ಬರಿತೇವೆ. ಎರಡನೇದು, ಒಂದು ವೇಳೆ ವಿದ್ಯುತ್ ಕೋಶಗಳು ಒಂದಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನ ಬ್ಯಾಟರಿ ಅಂತ ಕರಿತೀವಿ. ಆ ಒಂದು ಬ್ಯಾಟರಿಯ ಸಂಕೇತವನ್ನ ಹಾಕ್ಬೇಕಾದ್ರೆ ಶುಷ್ಕ ಕೋಶಗಳು ಒಂದಕ್ಕಿಂತ ಹೆಚ್ಚುತ್ತವೆ, ಧನಾಗ್ರಹ ಋಣಾಗ್ರಹ, ಧನಾಗ್ರಹ ಋಣಾಗ್ರಹ, ಧನಾಗ್ರಹ ಋಣಾಗ್ರಹ ಇರ್ತವೆ, ಪ್ಲಸ್ ಮೈನಸ್. ಇದು ಬ್ಯಾಟರಿಯ ಒಂದು ಸಂಕೇತವಾಗಿದೆ. ಹಾಗೆಯೇ ವಿದ್ಯುತ್ ದೀಪದ ಸಂಕೇತವನ್ನು ನೀವು ಆಗ ಹಾಕಿದಿರಿ. ಈಗ ವಿದ್ಯುತ್ ದೀಪದ ಒಂದು ಎಲೆಕ್ಟ್ರಿಕ್ ಬಲ್ಬ್ ಅಂತೀವಿ. ಈ ಎಲೆಕ್ಟ್ರಿಕ್ ಬಲ್ಬ್ ಸಿಂಬಾಲು ಯಾವ ರೀತಿಯಾಗಿ ಬರಿಬೇಕು ಅಂತಂದ್ರೆ ಈ ತರ ಮಾಡ್ಬಿಟ್ಟು ಹಿಂಗ ಮಾಡ್ಬಿಟ್ಟು ಈ ತರ ಮಾಡಿದಾಗ ಇದು ಒಂದು ವಿದ್ಯುತ್ ದೀಪದ ಸಂಕೇತವಾಗ್ತದೆ. ಒಂದು ವೇಳೆ ನಾವೇನಾದರೂ ಏನಪ್ಪಾ ಅಂದ್ರೆ ತೆರೆದ ಒತ್ತುಗುಂಡಿಯ ಚಿತ್ರವನ್ನ ಸಂಕೇತವನ್ನ ಹಾಕ್ಬೇಕಾದ್ರೆ ಓಪನ್ ಸ್ವಿಚ್, ಓಪನ್ ಸರ್ಕ್ಯೂಟ್ ಅಂತೀವಿ, ಓಪನ್ ಸ್ವಿಚ್ ಈಸ್ ಆಫ್ ಇತ್ತು ಅಂದ್ರೆ ಆವಾಗ ಏನ್ ಮಾಡ್ತಪ್ಪ ಅಂದ್ರೆ ಈ ರೀತಿಯಾಗಿರುವಂತಹ ಒಂದು ಸಂಕೇತವನ್ನ ಹಾಕ್ತೀವಿ. ಅಥವಾ ಇದೇ ಒಂದು ಚಿತ್ರವನ್ನ ಇದನ್ನ ಹಿಂಗ ಹಾಕ್ತಾರೆ. ಸಾಮಾನ್ಯವಾಗಿ ಇದು ವಾಹಕ, ಇಲ್ಲಿ ಸಂಪರ್ಕ ಹೊಂದಿರಂಗಿಲ್ಲ ಅಷ್ಟೇ, ಈ ರೀತಿಯಾಗಿರ್ತಾರ. ಓಕೆ, ಎರಡು ಒಂದೇ, ಈ ತರ ಆಗ್ಬೋದು ಅಥವಾ ಹಿಂಗಾರ ಹಾಕ್ಬೋದು. ಇನ್ನ ಒಂದು ವೇಳೆ ಮುಚ್ಚಿದ ಒತ್ತುಗುಂಡಿ ಆಗಿದ್ರೆ, ಕ್ಲೋಸ್ಡ್ ಸರ್ಕ್ಯೂಟ್ ಆಗಿದ್ರೆ, ಮುಚ್ಚಿದ ಒತ್ತುಗುಂಡಿ ಅಥವಾ ಕ್ಲೋಸ್ಡ್ ಸ್ವಿಚ್ ಅಂತೀವಿ, ಸ್ವಿಚ್ ಇಸ್ ಆನ್ ಅಂದಂಗ ನಾವು ಬಟನ್ ಹಾಕಿದ್ರೆ ಆಗ ಅಲ್ಲಿ ಬಳಸುವಂತ ಸಂಕೇತವನ್ನ ಈ ರೀತಿ ಹಾಕ್ಬೇಕು. ಇಲ್ಲಿ ಚುಕ್ಕಿಡಬೇಕು. ಚುಕ್ಕಿ ಇಟ್ರಿ ಅಂದ್ರೆ ಬಟನ್ ಹಾಕಿರ ಅಂದಂಗ, ಅಂದ್ರೆ ಬಲ್ಬ್ ಆನ್ ಆಗಿದೆ ಅಂತ. ಬಟನ್ ಹಾಕಿಲ್ಲ ಅಂದ್ರೆ ಬಲ್ಬ್ ಆನ್ ಆಗಿಲ್ಲ ಅಂತ ಅರ್ಥ. ಅಥವಾ ಇದನ್ನ ನಾವು ಈ ರೀತಿಯಾಗಿನೂ ಕೂಡ ಹಾಕ್ಬೋದು. ಇದು ಒಂದು ವೈರು, ಸ್ವಿಚ್ ಇರ್ತದೆ. ಓಕೆ, ಇಲ್ಲೊಂದು ವೈರ್ ಇರ್ತದೆ, ಸ್ವಿಚ್ ಕನೆಕ್ಟ್ ಆಗಿದೆ ಅಂತ ಅರ್ಥ ಆಗ್ತದ. ಈ ರೀತಿಯಾಗಿ ನಾವು ಒಂದು ಮುಚ್ಚಿದ ಅಥವಾ ಪೂರ್ಣ ಮಂಡಲದ ಸ್ವಿಚ್ ಅನ್ನ ಹಾಕ್ತೇವೆ, ಒತ್ತುಗುಂಡನ್ನ ಹಾಕ್ತೇವೆ. ಒಂದು ವೇಳೆ ನಾವೇನಾದರೂ ಸಂಪರ್ಕ ಹೊಂದಿರುವ ವಾಹಕ ತಂತಿಗಳನ್ನ ತೋರಿಸ್ಬೇಕಾದ್ರ, ಪರಸ್ಪರ ಸಂಪರ್ಕ ಹೊಂದಿದ್ರ ಅದರ ಒಂದು ಸಂಕೇತವನ್ನ ಇದು ಹಾಕ್ತೀವಿ. ಈ ತರ ಒಂದು ಡಾಟ್ ಇಟ್ಟು ಈ ಕಡೆ ಗೆರೆ ಈ ಕಡೆ ಹೊಡ್ತೀವಿ. ಅಂದ್ರೆ ಈ ಮೂರು ವೈರ್ಗಳು ಪರಸ್ಪರ ಒಂದಕ್ಕೊಂದು ಸಂಪರ್ಕವನ್ನ ಹೊಂದಿದಾವೆ ಅಂತ ಅರ್ಥ ಆಗ್ತದ. ಹಾಗೆಯೇ ಏಳನೇದು, ಸಂಪರ್ಕವನ್ನ ಹೊಂದಿಲ್ಲ ಅಂದ್ರೆ, ಸಾಕಷ್ಟು ಬಾರಿ ನಿಮ್ಮ ಪರೀಕ್ಷೆ ಕೇಳಿದರ ಸಂಪರ್ಕವನ್ನ ಹೊಂದಿಲ್ಲದ ವಾಹಕಗಳ ಸಂಕೇತದ ಚಿಹ್ನೆಯನ್ನ ಯಾವ ರೀತಿ ಹಾಕ್ತಾರೆ ಅಂತ ನೋಡಿದ್ರೆ, ಈ ರೀತಿಯಾಗಿ ಒಂದು ಚಿತ್ರವನ್ನ ಹಾಕ್ಬೇಕು ನಾವು. ಸಂಕೇತವನ್ನು ಅಂದ್ರೆ ಪರಸ್ಪರವು ಸಂಪರ್ಕವನ್ನ ಹೊಂದಿಲ್ಲ ಅಂದ್ರೆ ಆ ರೀತಿಯಾಗಿರುವಂತಹ ಒಂದು ಚಿಹ್ನೆಯನ್ನ ಹಾಕ್ತೇವೆ.
ಆಕಸ್ಮಿಕವಾಗಿ ಎಲ್ಲಾದ್ರೂ ಈ ಒಂದು ರಿಯೋಸ್ಟಾಟ್ ಬಹಳ ಇಂಪಾರ್ಟೆಂಟ್, ಇದು ಕೂಡ ಇವೆರಡು ಬಹಳ ಇಂಪಾರ್ಟೆಂಟ್. ಪದೇ ಪದೇ ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದ ರಿಯೋಸ್ಟಾಟ್ ಅಥವಾ ಇದನ್ನ ಕನ್ನಡದಲ್ಲಿ ಪರಿವರ್ತಿಸಬಹುದಾದ ರೋಧ ಅಂತ, ಪರಿವರ್ತಿಸಬಹುದಾದ ರೋಧ ಬರ್ತದ, ಪರಿವರ್ತಿಸಬಹುದಾದ ರೋಧ ಅಂತ ಕರಿತೀವಿ. ಇದರ ಒಂದು ಸಂಕೇತವನ್ನ ಯಾವ ರೀತಿಯಾಗಿ ಹಾಕ್ಬೇಕು ಅಂತಂದ್ರೆ ಈ ರೀತಿ ಹಾಕ್ಬೇಕು, ಜಿಗ್ಜಾಗ್ ಮಾಡಿಬಿಟ್ಟು ಹೀಗ್ ಮಾಡಿ ನೀವು ಬಾಣ ಗೊತ್ತ ಮ್ಯಾಗರ ಹಾಕ್ರಿ ಕೆಳಗೆ ಹಾಕ್ರಿ, ಎರಡು ಹಾಕ್ಲಿಲ್ಲ ಒಂದ್ ಹಾಕ್ರಿ, ಅಬೋ ಆರ್ ಡೌನ್, ಡೌನ್ ಆರ್ ಅಪ್, ಆ ರೀತಿ ಒಂದು ಬಾಣ ಗೊತ್ತಾಗ್ಬಿಟ್ರೆ ಅದು ಬದಲಾಯಿಸಬಹುದಾದಂತಹ ರಿಯೋಸ್ಟಾಟ್ ಅಥವಾ ಬದಲಾಯಿಸಬಹುದಾದಂತಹ ರೋಧ ಆಗ್ತದೆ. 8ನೇದು. ಹಾಗೆ 9ನೇದು, ನಾ ಎಲ್ಲಾದ್ರೂ ಒಂದು ವೇಳೆ ಈ ರೀತಿಯ ರೋಧವನ್ನ ಹಾಕ್ಬೇಕು ಅಂದ್ರ ರೆಸಿಸ್ಟೆನ್ಸ್ ಅನ್ನ ಅಥವಾ ರೆಸಿಸ್ಟರ್ ಹಾಕ್ಬೇಕಾದ್ರೆ ಅದರ ಸಂಕೇತವನ್ನು ನಾವು ಈ ರೀತಿಯಾಗಿ ಬರೀಬೇಕು. ಇದು ಒಂದು ರೆಸಿಸ್ಟರ್ ಅಥವಾ ರೆಸಿಸ್ಟೆನ್ಸ್ ಸಂಕೇತವಾಗಿದೆ. ಆಕಸ್ಮಿಕವಾಗಿ ನಾನು ಒಂದು ವಿದ್ಯುತ್ ಮಂಡಲದಲ್ಲಿ ಅಮ್ಮೀಟರ್ ಅನ್ನ ಯಾವ ರೀತಿಯಾಗಿ ತೋರಿಸ್ಬೇಕು, ಅದರ ಸಂಕೇತ ಏನು ಅಂತ ನೋಡಿದ್ರೆ ಅಮ್ಮೀಟರ್ ಸಂಕೇತವನ್ನು ಬರೀಬೇಕಾದ್ರೆ ಎ ಅಂತ ಬರೆದು ರೌಂಡ್ ಬರೆದು ಆ ಕಡೆ ಒಂದ್ ಗೆರೆ ನೋಡಿದ್ರು ಪ್ಲಸ್ ಮತ್ತೆ ಮೈನಸ್ ಬರೀಬೇಕಾಗ್ತದೆ. ಹಾಗೆಯೇ ಒಂದು ವೇಳೆ ವಿಭವಾಂತರವನ್ನು ಅಳಿಲಿಕ್ಕೆ ಬಳಸುವಂತಹ ಸಾಧನವಾಗಿರುವಂತಹ ವೋಲ್ಟ್ ಮೀಟರ್ ಅನ್ನ, ವೋಲ್ಟ್ ಮೀಟರ್, ಈ ವೋಲ್ಟ್ ಮೀಟರ್ ಸಂಕೇತವನ್ನ ಹಾಕಿದ್ರೆ ವಿ ಅಂತ ಬರೆದು ರೌಂಡ್ ಹಾಕಬೇಕು, ಆ ಕಡೆ ಒಂದು ಲೈನ್ ನೋಡೋದು ಪ್ಲಸ್ ಮೈನಸ್, ಇದು ಒಂದು ವೋಲ್ಟ್ ಮೀಟರ್ ಆಗಿದೆ. ಒಂದು ವೇಳೆ ಕೆಲವೊಮ್ಮೆ ವಿದ್ಯುತ್ ಪ್ಯೂ ಸಂಕೇತ ಕೇಳಬಹುದು, ವಿದ್ಯುತ್ ಪ್ಯೂ ಸಂಕೇತ ಹಾಕ್ಬೇಕಾದ್ರೆ ಒಂದು ಬಾಕ್ಸ್ ಅನ್ನ ಹಾಕಿ ಅದರ ಒಳಗಡೆ ಅರ್ಧ ಎಸ್ ಬರೆದ್ಬಿಟ್ಟು ಈ ತರ ಹಾಕಿದ್ರಿ ಅಂದ್ರೆ ಇದು ವಿದ್ಯುತ್ ಫ್ಯೂಸಿನ ಸಂಕೇತವಾಗ್ತದೆ. ಈ ರೀತಿ ಆಗಿರುವಂತಹ ಕೆಲವೊಂದಿಷ್ಟು ಸಂಕೇತಗಳನ್ನ ಅಥವಾ ಚಿಹ್ನೆಗಳನ್ನ ಹಾಕ್ಬಿಟ್ಟು ನಾವೇನ್ ಮಾಡ್ತಪ್ಪ ಅಂದ್ರೆ ವಿದ್ಯುತ್ ಮಂಡಲವನ್ನ ರಚನೆಯನ್ನ ಮಾಡ್ತೇವೆ. ಇಷ್ಟು ವಿದ್ಯುತ್ ಮಂಡಲ ಅಂದ್ರೆ ಏನು, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಚಿಹ್ನೆಗಳು ತಿಳ್ಕೊಂಡ್ವಿ. ಹಾಗಾದ್ರೆ ನಾವು ಈ ದಿನ ಪ್ರಮುಖವಾಗಿ ಆವೇಶ ಅಂದ್ರೇನು, ಆವೇಶದ ವಿಧಗಳ್ಯಾವುವು, ಆವೇಶದ ಲಕ್ಷಣಗಳೇನು, ಒಂದು ಆವೇಶದ ಬೆಲೆ ಎಷ್ಟು, ಒಂದು ಕೂಲಂ ಅಂದ್ರೆ ಎಷ್ಟು ಆವೇಶಗಳು, ಹಾಗೆಯೇ ತದನಂತರ ವಿದ್ಯುತ್ ಮಂಡಲ ಅಂದ್ರೆ ಏನು, ತದನಂತರ ವಿದ್ಯುತ್ ಮಂಡಲ ಅಂದ್ರೇನು, ಸರಳ ವಿದ್ಯುತ್ ಮಂಡಲವನ್ನ ಹೇಗೆ ತಯಾರಿಸ್ತೇವೆ, ಹಾಗೆಯೇ ವಿದ್ಯುತ್ ಮಂಡಲದಲ್ಲಿ ಬಳಸುವಂತಹ ಆ ಒಂದು ಉಪಕರಣಗಳ ಅಥವಾ ಘಟಕಗಳ ಚಿಹ್ನೆ ಅಥವಾ ಸಂಕೇತವನ್ನ ತಿಳ್ಕೊಂಡಿದ್ದೇವೆ. ಹಾಗಾದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ವಿದ್ಯುತ್ ಪ್ರವಾಹ ಅಂದ್ರೇನು, ಅದರ ಸೂತ್ರ ಯಾವುದು, ಹಾಗೆಯೇ ಅದನ್ನು ಅಳಿಲಿಕ್ಕೆ ಬಳಸುವ ಸಾಧನ ಯಾವುದು, ಆ ಸಾಧನವನ್ನ ಒಂದು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕ ಮಾಡ್ತಾರೆ, ಹಾಗೆಯೇ ಅದನ್ನು ಅಳಿಲಿಕ್ಕೆ ಬಳಸುವಂತಹ ಏಕಮಾನ ಯಾವುದು, ಮತ್ತೆ ಪ್ರಮುಖವಾಗಿ ಅದರ ಮೇಲೆ ಬರುವಂತಹ ಸಂಖ್ಯಾ ಸಮಸ್ಯೆಗಳನ್ನ ಬಿಡಿಸೋಣ. ಹಾಗಾದ್ರೆ ಈ ರೀತಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುವುದಷ್ಟೇ, ನೀವು ಮಾಡುವಂತಹ ಒಂದು ಲೈಕು, ಒಂದು ಕಮೆಂಟು ಮತ್ತಷ್ಟು ನಮ್ಮನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಮತ್ತಷ್ಟು ಹೊಸ ಹೊಸ ವಿಷಯಗಳೊಂದಿಗೆ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್.